ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಮ್.ಎಲ್.ಎ ಆದಂತಹ ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಸರ್, ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಹೌದು. ದೇವೇಗೌಡರಿಗೆ ಬೆನ್ನೆಲುಬಾಗಿ ಸತತ 7 ದಶಕಗಳ ಕಾಲ ಅವರು ಜೊತೆಯಾಗಿ ನಿಂತಿದ್ರು. ಹೌದು. ಹೇಗೆ ನೆನೆಸ್ಕೊಂತೀರಾ ಸರ್ ಈ ಸಂದರ್ಭದಲ್ಲಿ? ಚೆನ್ನಮ್ಮ ಅವರು ಮೇಡಮ್, ತಮಗೆ ಗೊತ್ತಿರೋ ಹಾಗೆ ದೇವೇಗೌಡರ ಅಪ್ಪಾಜಿ ಅವ್ರದ್ದು ಮತ್ತು ಚೆನ್ನಮ್ಮ ಅವ್ರದ್ದು ಒಂದು ಆದರ್ಶ ಒಂದು ದಾಂಪತ್ಯ ಜೀವನ ನಮ್ಗೆಲ್ಲರೂ ಕೂಡ ಬಹಳ ಪ್ರೇರಣೆ. ಚೆನ್ನಮ್ಮ ಅವರು ಇವತ್ತು ಏನು ಬೆನ್ನೆಲುಬಾಗಿ ಇವತ್ತು ಒಂದು ಪ್ರಧಾನಿ ಹುದ್ದೆಗೇರ್ಬೇಕಿಂದ ಅದು ಚೆನ್ನಮ್ಮ ಅವ್ರದ್ದು ಬಹಳಷ್ಟು ದೊಡ್ಡ ಪಾತ್ರ. ತಮಗೆ ಗೊತ್ತಿದೆ, ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿದ್ದು ಹಾಸನಲ್ಲಿ. ನಾನು ಕೂಡ ಒಬ್ಬ ಶಾಸಕನಾಗಿದ್ದೀನಿ. ನಮ್ಮ ಸಂಪೂರ್ಣ ಕುಟುಂಬ ಚೆನ್ನಮ್ಮ ಅವರ ಒಂದು ಆಶೀರ್ವಾದ ಮತ್ತು ಅವರ ಒಂದು ಮಾರ್ಗದರ್ಶನ ಇರ್ಬೋದು, ಮತ್ತೆ ಅವರ ಒಂದು ಋಣ ಇದೆಯಲ್ಲ ನಮ್ಮ ಕುಟುಂಬಕ್ಕೆ ಸದಾಕಾಲ, ಅದು ಯಾವತ್ತೂ ಕೂಡ ಬರೀ ನನ್ನ ಒಂದು ಕುಟುಂಬ ಅಂತಲ್ಲ, ಇಡೀ ಹಾಸನ ಜಿಲ್ಲೆಯ ಒಂದು ಬಹಳ ಒಂದು ಪ್ರೀತಿ ವಿಶ್ವಾಸ. ಹಾಸನ ಜಿಲ್ಲೆಯಿಂದ ಯಾರೇ ಒಬ್ರು ಸಾಮಾಜಿಕವಾಗಿ ಒಂದು ರೈತಾಪಿ ಜನಾಂಗ ಹೋದ್ರು ಕೂಡ ಅವ್ರಿಗೆ ಔಪಚಾರಿಕವಾಗಿ ಏನೇ ಒಂದು ತಿಂಡಿಯನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಬಹಳ ಪ್ರೀತಿಯನ್ನ ತೋರಿಸ್ತಿದ್ದಂಥವ್ರು ಚೆನ್ನಮ್ಮನವರು. ಇವತ್ತು ಬಹಳಷ್ಟು ದುಃಖ ತಂದಿದೆ ಮೇಡಮ್. ನಮ್ಮ ಹಾಸನ ಜಿಲ್ಲೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ದುಃಖದ ಏನೋ ಒಂದು ತಂದಿರಂತ ವಿಚಾರ. ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಬಹಳಷ್ಟು ನೋವು ತಂದಿದೆ ಮೇಡಮ್. ಭಗವಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರಿಗೆ ಒಂದು ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ಕೊನೆಯದಾಗಿ ಅಮ್ಮನವ್ರನ್ನು ನೀವು ಯಾವಾಗ ಭೇಟಿ ಆಗಿದ್ರಿ ಸರ್? ಅಮ್ಮನವ್ರನ್ನ ನಾನು ಈಗ ಒಂದು ತಿಂಗಳ ಹಿಂದೆನೂ ಕೂಡ ಹೋಗಿದ್ದೆ. ಅಲ್ಲಿ ಕೂಡ ಅವ್ರಿಗೆ ಹುಷಾರಿಲ್ಲ, ಹಾಗೆ ನಾವು ಯಾವ್ದು ಕೂಡ ಅವ್ರಿಗೆ ತೊಂದರೆಯನ್ನು ಕೊಡಬಾರ್ದು ಅಂತ ನಿಟ್ಟಿನಲ್ಲಿ ಹೋಗಿಲ್ಲ. ಒಂದು ತಿಂಗಳಿಂದ ಹೋಗಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೆ. ಅಷ್ಟು ಅವ್ರಿಗೆ ಮೆಮೊರಿ ಇದನ್ನ ಶಕ್ತಿ ಇರ್ಲಿಲ್ಲ, ನೆನಪಿನ ಶಕ್ತಿ. ಆದ್ರೂ ಕೂಡ ಒಂದು ಆಶೀರ್ವಾದನ ತಗೊಂಡ್ಬಂದಿದ್ದೆ. ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಇದ್ದಾಗ್ಲೂ ಕೂಡ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು ನಮ್ಮ ತಂದೆಗೆ. ಆ ಸಂದರ್ಭದಲ್ಲೂ ಕೂಡ ನಮ್ಮ ತಾಯಿಯವ್ರಿಗೆ ಕರೆದು ಒಂದು ಹರಕೆ ಮಾಡೋ ಮುಖಾಂತರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಒಂದು ಒಳ್ಳೆ ಒಂದು ಚಿಕಿತ್ಸೆ ಆಗ್ಲಿ ಅಂತ, ಗುಣಮುಖರಾಗ್ಲಿ ಅಂತ ಒಂದು ಪ್ರಾರ್ಥನೆ ಮಾಡೋಂಥದ್ದು ನಮ್ಮ ಚೆನ್ನಮ್ಮ ಅವ್ರದ್ದು ಒಂದು ದೊಡ್ಡ ಗುಣ. ನಮ್ಮ ತಂದೆ ಕಂಡ್ರು ಬಹಳ ಪ್ರೀತಿ. ಯಾವಾಗ್ಲೂ ಕೂಡ ಬಂದೆಲ್ಲ ಪ್ರಕಾಶ್ ಬಾರಪ್ಪ ತಿಂಡಿ ಮಾಡು, ಊಟ ಮಾಡು ಅಂತ ಕೂರಿಸಿ ಬಹಳ ಪ್ರೀತಿಯಿಂದ ಕಂಡಂತವ್ರು ಚೆನ್ನಮ್ಮನವರು. ಎಲ್ಲೋ ಒಂದ್ ಕಡೆ ಅವ್ರನ್ನ ಕಳ್ಕೊಂಡಿರೋದು ಇಷ್ಟು ಬೇಗ ನಮಗೂ ಕೂಡ ನೋವಾಗುತ್ತೆ. ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭ. ಥ್ಯಾಂಕ್ ಯು ಸರ್.